ಗುಡ್ ಮಾರ್ನಿಂಗ್ ಮಾವ. ಓ ಕಲ್ಯಾಣಿ, ಕಾಫಿ ತಗೊಳ್ಳಿ. ವೆರಿ ಗುಡ್ ಮಾರ್ನಿಂಗ್. ಥ್ಯಾಂಕ್ಸ್ ಫಾರ್ ಕಾಫಿ. ಕೂತ್ಕೋ ಮಗಳೇ. ಪರವಾಗಿಲ್ಲ ಮಾವ. ಕೂತ್ಕೊಮ್ಮ, ಬಾ ಕೂತ್ಕೋ ಕೂತ್ಕೋ. ನಿನ್ನೆ ಏನು ನಡೀತು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಅದೇನೇ ನಡೆದಿದ್ರು ಅದನ್ನು ಮನ್ಸಿಗೆ ಹಚ್ಕೋಬೇಡ. ನಿಮ್ಮ ಮಾವ ಈ ಮನೆ ಹಿರಿಯ, ನಾನು ಇದೀನಲ್ಲ, ನಾನೆಲ್ಲ ಸರಿ ಮಾಡ್ತೀನಿ. ಥ್ಯಾಂಕ್ಸ್ ಮಾವ. ಕಲ್ಯಾಣಿ, ಯಾವತ್ತು ಇಬ್ಬರು ಮನೆಯಿಂದ ಹೊರಗಡೆ ಹೋದ್ರಲ್ಲ ಒಟ್ಟಿಗೆ, ಹೋದ್ಮೇಲೆ ನೀನು ಒಬ್ಬಳೇ ವಾಪಸ್ ಬಂದೆ. ಏನಾಯ್ತಲ್ಲ ಯಾವತ್ತು? ಇಬ್ರು ಜೊತೆಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಮಾವ. ಹಾಗಲ್ಲ ಮಗಳೇ, ಏನಾದರೂ ಅವನು ನಿನಗೆ ಇಷ್ಟವಾಗದೇ ಇರೋ ರೀತಿಯಲ್ಲಿ ನಡ್ಕೊಂಡ, ನಿನ್ನ ಮನಸ್ಸಿಗೆ ಏನಾದ್ರು ಬೇಜಾರು ಮಾಡಿದ್ನ ಅಂತ ಕೇಳಿದೆ ಅಷ್ಟೇ ನಾನು. ಆ ಥರ ಎಲ್ಲ ಏನೂ ಇಲ್ಲ ಮಾವ. ಇಬ್ರು ಇಡೀ ದಿನ ಜೊತೆಲಿ ಆರಾಮಾಗೇ ಇದ್ವಿ, ಖುಷಿಯಾಗೇ ಇದ್ವಿ. ಆಮೇಲೆ ಅವ್ರಿಗದೇನೋ ಕೆಲಸ ಬಂತು ಅಂತ ನನ್ನನ್ನು ಆಟೋಲ್ಲಿ ಕಳಿಸಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಬಂದೆ ಅಷ್ಟೇ. ಯಾಕೆ ಮಾವ, ಯಾಕೆ ಹೀಗೆ ಕೇಳ್ತಿದ್ದೀರಾ? ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕಲ್ವೇನಮ್ಮ? ಮದುವೆಗೆ ಮೊದಲು ಮಾತು ಕೊಟ್ಟಿದ್ದೀನಲ್ಲ, ನನ್ನ ಹಾಗೆ ನನ್ನ ಮಗ ಕೂಡ ಅಗ್ನಿ ಸಾಕ್ಷಿಯಾಗಿ ನಿನಗೆ ಮಾತು ಕೊಟ್ಟಿದ್ದಾನೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಕಲ್ಯಾಣ ಮಂಟಪದಲ್ಲಿ ಸಾವಿರಾರು ಜನರ ಮುಂದೆ ಹೇಳಿದಾನಲ್ಲ. ನಾವು ಹಾಗೆ ನೋಡ್ಕೊಳ್ಬೇಕಲ್ಲಮ್ಮ. ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಸರಿ ಮಾಡಬೇಕಾದ್ದು ಸೂರ್ಯಪ್ರಕಾಶ್ ಕರ್ತವ್ಯ ಅಲ್ವಾ? ಅದಕ್ಕೆ ನಾನು ಕೇಳಿದೆ. ಮಾವ, ನೆನ್ನೆ ಏನು ವಿಷಯ ನಡೀತೋ ಅದಕ್ಕೂ ನನಗೂ ಕನೆಕ್ಟ್ ಮಾಡ್ತಾ ಇಲ್ಲ ಅಲ್ವಾ? ಅಷ್ಟಕ್ಕೂ ಅವ್ರು ಯಾಕೆ ಕುಡ್ಕೊಂಬಂದರು ಅಂತಲೂ ನನಗೆ ಗೊತ್ತಿಲ್ಲ. ಇದರಲ್ಲಿ ನಂದು ಯಾವುದೂ ತಪ್ಪಿಲ್ಲ ಮಾವ. ನಿನ್ನ ತಪ್ಪು ಒಪ್ಪುಗಳ ಬಗ್ಗೆ ಮಾತಾಡ್ತಿಲ್ಲಮ್ಮ. ನನಗೆ ಶಾಕ್ ಆಗ್ತಾ ಇದೆ. ಯಾಕೆಂದರೆ ನನ್ನ ಮಗ ವಿನಯ್ 3 ಮಕ್ಕಳಲ್ಲಿ ತುಂಬ ಸಭ್ಯ ಅವನು. ನನ್ನ ನಂಬಿಕೆ, ನನ್ನ ಭವಿಷ್ಯ, ನನ್ನ ಕನಸು ಅವನು. ಅವನು ಹೀಗೆಲ್ಲ ನಡ್ಕೊಂಡ. ಈ ಕ್ಷಣಕ್ಕೂ ನನ್ನಿಂದ ನಂಬಕ್ಕಾಗ್ತಿಲ್ಲಮ್ಮ. ಇರಲಿ, ನಾನೆಲ್ಲ ಸರಿ ಮಾಡ್ತೀನಿ. ನೀನು ಮಾತ್ರ ಬೇಜಾರು ಮಾಡ್ಕೋಬೇಡ. ನಿಮಗೆಲ್ಲ ಅವ್ರ ಮೇಲೆ ಎಷ್ಟು ಕಾಳಜಿ ಇದೆಯೋ ನನಗೂ ಅಷ್ಟೇ ಇದೆ ಮಾವ. ನನಗೆಲ್ಲ ಅರ್ಥ ಆಗತ್ತೆ ಮಗಳೇ. ನೀನು ನಿಶ್ಚಿಂತೆಯಿಂದ ಇರು, ಎಲ್ಲ ಸರಿ ಹೋಗುತ್ತೆ. ಲೋ ವಿನಯ್, ಗಂಡು ಮಕ್ಳು ಯಾವತ್ತಾದರೂ ತಿಂಡಿ ತಿನ್ನದೆ ಮನೆಯಿಂದ ಹೊರಗೆ ಹೋಗ್ತಾರೇನೋ? ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗು. ಅಜ್ಜಿ, ನಂಗೆ ತಿಂಡಿ ಏನು ಬೇಡ, ನಾನು ಹೊರಡ್ತೀನಿ ಆಯಿತಾ? ವಿನಯ್, ತಿಂಡಿ ತಿಂದಿಲ್ವಾ? ಯಾಕಪ್ಪ, ನಿನ್ನೆ ರಾತ್ರಿ ಏನಾಯಿತು? ಆ ಕಲ್ಯಾಣಿ ಜೊತೆ ಕಿರಿಕಾಯ್ತೇನೋ? ಅದಲ್ಲ ಮ್ಯಾಟ್ರು. ಅವಳು ಏನಾದರೂ ಅಂದ್ಲಾ ಅಥವಾ ಏನಾದರೂ ಮಾಡಿದ್ಲಾ? ಅದಕ್ಕೇನೋ ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿರೋದು? ಮುಖ ಒಂಥರ ಇಟ್ಕೊಂಡಿದ್ದೀಯಾ? ಮಾತಾಡೋ. ಹಾಗೇನಿಲ್ಲ ಅಜ್ಜಿ, ಕಲ್ಯಾಣಿ ಜೊತೆ ಏನು ಪ್ರಾಬ್ಲಮ್ ಆಗುತ್ತೆ? ನೀವು ಒಳ್ಳೆ ಈ ಸೂರ್ಯಪ್ರಕಾಶನ ಭವಿಷ್ಯ ನೀನು, ನನ್ನ ಕನಸು ನೀನು. ದಿನ ಬೆಳಗಾದ್ರೆ ನಿನ್ನಲ್ಲಿ ನಾನು ನನ್ನನ್ನು ನೋಡ್ತಾ ಇರ್ತೀನಿ. ನನ್ನ ನಂಬಿಕೆ, ವಿಶ್ವಾಸಕ್ಕೆ ಧಕ್ಕೆ ತರಬೇಡ. ನನ್ನ ಮಗ ವಿನಯ್ನಿಂದ ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನ ಬಗ್ಗೆ ನಾನು ಕನಸು ಕಾಣ್ತಾ ಇದ್ದೀನಿ. ಹೀಗಾಗಬಾರ್ದು. ಏನಾರು ಹೇಳಬೇಕು ಅಪ್ಪನ ಹತ್ರ ಅಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಹೇಳಪ್ಪ. ಹೆಸರಿಗಷ್ಟೇ ನಿನಗಪ್ಪ ನಾನು. ನಿನಗೆ ಒಳ್ಳೆ ಸ್ನೇಹಿತ ಅಲ್ವೇನೋ? ಅಪ್ಪ, ಅದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಪ್ಪ. ಬ್ಯಾಚುಲರ್ ಪಾರ್ಟಿ ಥರ ಮಾಡಿದ್ರು. ನಾನು ಬೇಡ ಅಂದೆ, ನನ್ನ ಮಾತು ಕೇಳಲೇ ಇಲ್ಲ, ಎಲ್ಲ ಫೋರ್ಸ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಆಗೋಯ್ತಪ್ಪ. ಆಯ್ತಪ್ಪ, ಸ್ವಲ್ಪ ಲಿಂಬೆಹಣ್ಣಿನ ಶರ್ಬತ್ ಕುಡ್ಕೊಂಡು ಹೋಗು, ತರ್ತೀನಿ ಇರು. ಮಗನೇ, ನಾನು ನಿನ್ನ ಪರ್ಸ್ನಲ್ ವಿಷಯ ಪ್ರಶ್ನೆ ಮಾಡ್ತೀನಿ, ನಿನಗೇನು ಬೇಜಾರಿಲ್ಲ ತಾನೆ?
ಅಪ್ಪ ನನ್ನ ಹತ್ರ ಏನಪ್ಪ ಪರ್ಸ್ನಲ್ಲು ಕೇಳಿ ಅಪ್ಪ. ಅವತ್ತು ನೀನು ಕಲ್ಯಾಣಿ ಇಬ್ಬರು ಹೊರಗಡೆ ಹೋದ್ರಿ. ಆದರೆ ಕಲ್ಯಾಣಿ ನಿನಗಿಂತ ಮೊದಲೇ ಮನೆಗೆ ಬಂದು ನೀನು ಆಮೇಲೆ ಬಂದೆ. ಈ ಹೋಗಿ ಬರೋದ್ರ ಮಧ್ಯೆ ಅಲ್ಲೇನೋ ನಡೆದಿದೆ. ಅದೇನು ಅಂತ ನಿಮ್ಮಪ್ಪ ತಿಳ್ಕೊಬೋದಪ್ಪ? ಅಪ್ಪ ನಾವು ಊಟ ಮಾಡೋಣ ಅಂತ ಹೊರಗೆ ಹೋದ್ವಿ. ಅಲ್ಲಿಂದ ಲಾಲ್ ಬಾಗ್ ಹತ್ರ ಹೋದ್ವಿ ವಾಕ್ ಮಾಡಿ. ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಇಬ್ಬರೇ ಒಟ್ಟಿಗೆ ಇರೋಣ ಅಂತ ಅನಿಸ್ತು. ಸೊ ಹೊರಗೆ ಹೋಗಿದ್ವಿ ಅಪ್ಪ. ನಾನು ನಿಮ್ಮಪ್ಪ ಸೂರ್ಯಪ್ರಕಾಶ್ ನಿನ್ನ ವಯಸ್ಸು ದಾಟ್ಕೊಂಡೇ ಬಂದಿರೋದಪ್ಪ. ಸುಳ್ಳು ಹೇಳೋದಕ್ಕೂ ಅಭ್ಯಾಸ ಇರಬೇಕು. ನೀನು ಹೇಳ್ತಾ ಇದೀಯಾ, ಅದು ನಿನ್ನ ಕಣ್ಣು ಸುಳ್ಳು ಹೇಳ್ತಾ ಇದೆ. ಅವತ್ತು ಊಟ ಮಾಡೋಕ್ಕೆ ಹೋದಾಗ ಅರ್ಜೆಂಟಾಗಿ ಕಾಲ್ ಬಂತು. ಅದಕ್ಕೆ ಕಲ್ಯಾಣಿನ ಆಟೋ ಕಳಿಸ್ಬಿಟ್ಟೆ ಅಷ್ಟೇಪ್ಪ. ಆಫೀಸಲ್ಲಿ ಹೊಸ ಆರ್ಡ್ರ್ ಬಂದಿದೆ, ನಾನು ಹೋಗಿ ರಿಸೀವ್ ಮಾಡಬೇಕು. ನನಗೆ ಹೊಟ್ಟೆ ಹಸಿವಿಲ್ಲ, ನಾನು ಅಲ್ಲೇ ಏನಾದ್ರು ತರ್ಸ್ಕೊಂಡು ತಿಂತೀನಪ್ಪ. ಹೊಡ್ತೀನಿ. ಅಯ್ಯೋ ಹೊರಟೆ ಬಿಟ್ನಾ? ಸೂರ್ಯ, ಒಂದು ಮಾತು. ಹೇಳು ದೊಡ್ಡಮ್ಮ. ನಾನು ನಿನ್ನ ಮನೇನ ತುಂಬ ದಿನ ನೋಡ್ತಾ ಇದ್ದೀನಲ್ಲ, ಇತ್ತೀಚೆಗೆ ವಾತಾವರಣ ಎಲ್ಲ ಏರುಪೇರಾಗ್ತಿದೆ ಕಣೋ. ಅದ ತಪ್ಪಿ ಹೋಗ್ತಾ ಇದೆ. ಅದ ತಪ್ಪೋದ್ರೊಳಗೆ ಒಂದು ಹದಕ್ಕೆ ತಂದು ಬಿಡೋ. ಇಲ್ಲ ದೊಡ್ಡಮ್ಮ, ನೀನು ಹೇಳ್ತಾರೋ ಸರಿ ಇದೆ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕಾಣ್ತಾ ಇದೆ. ಅದೇನು ಅಂತ ಕಂಡು ಹಿಡಿದು ನಾನು ಸರಿ ಮಾಡ್ತೀನಿ. ರುಕು, ಮತ್ತೆ ಬಂದ್ಯಾ ರುಕು? ಇಷ್ಟು ದಿನ ಆಡಿದ ಆಟ ಮುಗೀತು. ಈಗ ಯಾವ ಹೊಸ ಆಟ ತಗೊಂಡು ಬಂದಿದ್ಯಾ? ರಾಚಮ್ಮ, ಹೋಗ್ಲಿ ಬಿಡಮ್ಮ. ಊರು ಹೋಗೋನುತ್ತೆ, ಕಾಡು ಬಾ ಅನ್ನುತ್ತೆ. ಈಗ ಎಲ್ಲ ಯೋಚನೆ ಮಾಡೋ ವಯಸ್ಸಲ್ಲ. ನೀನೀಗ ಬಂದ ವಿಷಯ ಹೇಳು. ಅಕ್ಕ ಎಲ್ಲಿದ್ದಾಳೆ? ನಿನ್ನ ಅಕ್ಕ ತುಂಬ ದಿನದಿಂದ ಅಮ್ಮನ್ನ ತಂಗಿನ ಮಿಸ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ನೋಡಿ ತುಂಬ ದಿನ ಆಯಿತು ಅಂತ ಕಣ್ಣೀರು ಹಾಕ್ತಿದ್ಲು. ಅದಕ್ಕೆ ನಿಮ್ಮ ಮನೆ ಕಳಿಸ್ಕೊಟ್ಟಿದ್ದೀನಿ. ಅವಳು ಅಲ್ಲಿಗೆ ಬಂದಿದ್ರೆ ನೀನು ಅವಳನ್ನ ಹುಡ್ಕೊಂಡು ಇಲ್ಲಿ ಬಂದಿದ್ಯಾ? ಅವಳು ಬಂದಿದ್ದು ನಿಂಗೆ ಗೊತ್ತಿರಲಿಲ್ವಾ? ಅದು ರಾಚಮ್ಮ, ನಾನು ಸ್ವಲ್ಪ ಬ್ಯುಸಿ ಇದ್ದೆ. ನಾನು ಈ ಕಡೆನೇ ಹೋಗ್ತಾ ಇದ್ದೆ ರಾಚಮ್ಮ. ಆ ಅಕ್ಕ ಈಗ ಫೋನ್ ಮಾಡಿದ್ಲಲ್ವಾ, ಯಾಕೆ ಫೋನಲ್ಲಿ ಮಾತಾಡೋದು, ಇಲ್ಲೇ ಬಂದು ಮಾತಾಡ್ಸೋಣ ಅಂತ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಅವಳು ಹೋಗಿರೋದು ನನಗೆ ಗೊತ್ತಿರಲಿಲ್ಲ. ಫ್ರೀಯಾಗಿ ಊಟ ಸಿಗೋ ಜಾಗಕ್ಕೆ ಬರೋ ಜನರಿಗೆ ಒಂದಲ್ಲ ಒಂದು ನೆಪ ಸಿಕ್ಕೇ ಸಿಕ್ಕುತ್ತೆ.